ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ ಕಣಮ್ಮ. ಹೋಗ್ಲಾ ಕೆಲ್ಸಕ್ಕ? ಏನ್ ಕೆಲ್ಸಕ್ಕೆ ಹೋಗ್ತೀಯಮ್ಮ? ಈ ಹಳ್ಳಿಲಿ ನಿನಗೆ ಏನ್ ಕೆಲಸ ಸಿಗುತ್ತೆ? ಈ ಹಳ್ಳಿಲಿ ಏನ್ ಕೆಲಸ ಸಿಗುತ್ತಮ್ಮ? ಅದೇ ಯಾರಾದ್ರೂ ಹೊಲಕ್ಕೆ ಕಳೆ ತೆಗಿಯಕ್ಕೋ ಇಲ್ಲ ಕಡ್ಲೆ ಗಿಡ ಕೀಳಕ್ಕೋ ಬಿಡ್ಸಕ್ಕೋ ಏನ್ಕಾದ್ರೂ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ. ಯಾರಾದ್ರೂ ಹೋಗ್ತಾರಲ್ಲ ಈ ಊರಲ್ಲೂ ಕೂಲಿನ, ಅವ್ರನ್ನ ಕೇಳ್ಕೊಂಡು ನಾನು ಹೋಗ್ತೀನಿ. ಮನೆ ಕುತ್ಕೊಂಡು ಇನ್ನೇನ್ ಮಾಡೋದು ಹೇಳು? ಅಯ್ಯೋ ಬ್ಯಾಡ್ ಕಣಮ್ಮ, ನೀನು ಅಲ್ಲ ದೊಡ್ಡಳಾಗಿದ್ಯಾ, ನೀನ್ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಸಂಸಾರ ನಡೆಸ್ಕೊಂಡು ಹೋಗೋದ್ ಕಲ್ತ್ಕೊಳಮ್ಮ. ಈ ಕೂಲಿ ಪಾಲಿ ಹೋಗೋದ್ ಬೇಡ, ಇಲ್ಲಿ ಇದ್ಕೊಂಡು. ನಾನೇ ಹೋಗ್ತೀನಿ ಹೇಳು ಎಲ್ಲಾದ್ರೂ ಕೆಲ್ಸಕ್ಕೆ. ನೀನೇನು ಕೆಲ್ಸಕ್ಕೆ ಹೋಗೋದ್ ಬೇಡ, ನಿನ್ ಮನೆ ನೋಡ್ಕೊಂಡು ಮಂತಾಗಿರು. ಕಾಂತಾನು ನಾನು ಹೋಗ್ತೀವಿ. ಬೇಡ ಕಣಮ್ಮ, ನಾವು ಚಿಕ್ಕ ಹುಡುಗರಿಂದನೂ ನೀನು ಕೂಲಿ ಹೋಗ್ತಲೇ ಇದ್ದೀಯ. ಇಷ್ಟು ವರ್ಷ ನಮ್ಮನ್ನ ಕೂಲಿ ಮಾಡೇ ಸಾಕಿದ್ಯಾ. ಇನ್ಮೇಲಾದ್ರೂ ನೆಮ್ಮದಿಯಾಗಿ ಮನೆಯಾಗಿರು ನೀನು. ನಾವೇನೆ ಹೋಗ್ತೀವಿ, ನಾನು ಕಾಂತಾನು ಇಬ್ರು ಏನಾದ್ರೂ ಕೆಲ್ಸಕ್ಕೆ. ಬೇಡ ಕಣಮ್ಮ ಕಮಲ, ನಿನ್ನ ಕೂಲಿ ಕಳ್ಸಿದ್ರೆ ಯಾರನ್ನ ಜನ ಏನಂತಾರೆ? ಏನು ಬೇಡ, ಸುಮ್ನಿರು, ನಾನೇ ಹೋಗ್ತೀನಿ ತೀರಾನ. ನೀನು ಏನಾದ್ರೂ ಟೌನ್ನಾಗೆ ಏನಾರ ಒಂದು ಕೆಲಸ ಹುಡುಕ್ಯಾಳಮ್ಮ. ಯಾಕನ ಬರೆಯದ ಯಾವ್ದಾನ ಅಂಗಡಿಯಾಗೋ ಇಲ್ಲಾಂದ್ರೆ ಏನಾದ್ರೂ ಬರೆಯೋ ಇರ್ತಾವಲ್ಲ ಅಂತ ಕೆಲಸಕ್ಕೆ ಸೇರ್ಕೆ. ನೀನು ಹೆಂಗೂ ಓದಿದ್ಯಲ್ಲ ನೀನು. ಈ ಕೂಲಿ ಹೋಗೋದು ಪಾಲಿ ಹೋಗೋದು ಸರಿಯಾಗಲ್ಲ ನಿನಗೆ, ಓದಿರಾಳಿಗೆ. ಏನನ್ನ ಅವಂತೂ ಮೋಡ್ರು ಕೂಲಿ ಹೋದ್ರು ನಡೆಯುತ್ತಿ. ಅಮ್ಮ ಹಂಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಗಾಡಿ ಪಾಡಿ ಇರಬೇಕಾಗತ್ತೆ. ಬಸ್ಸು ಇಲ್ಲಿ ಟೈಮಿಗೆ ಸರಿಯಾಗಿರಲ್ಲ. ಕೆಲ್ಸಕ್ಕೆ ಹೋಗೋದು ಬರೋದು ತುಂಬಾ ತೊಂದರೆ ಆಗುತ್ತೆ. ಗಂಡು ಮಕ್ಳಾದ್ರೆ ಬೇಕಂದ್ರೆ ಟೌನ್ಗೆ ಹೋಗಿ ಏನಾದ್ರೂ ಕೆಲಸ ಮಾಡ್ಕೊಂಡು ಬರ್ಬೋದು, ಹೆಂಗ ಒಂದ್ ಸ್ವಲ್ಪ ಲೇಟ್ ಆದ್ರೂ. ಆದ್ರೆ ಹೆಣ್ಮಕ್ಳು ಹಂಗೆ ಹೋಗಕ್ ಆಗಲ್ವಲ್ಲಮ್ಮ. ನಮ್ಮ ಇಲ್ಲಿಂದನೇ ಬೇರೆ ಆಟೋಗಳು ಇಲ್ಲ, ಆಮೇಲೆ ಬಸ್ಸು ಇಲ್ಲ ಸರಿಯಾಗಿ. ಯಾವಾಗ್ಲೋ ಒಂದು ಎರಡು ಬರ್ತಾವೆ, ಆದ್ರೆ ನಮ್ಮ ಟೈಮಿಂಗ್ಸಿಗೆ ಬರ್ಬೇಕಲ್ಲ. ಕೆಲ್ಸಕ್ಕೆ ಹೋದ್ರೆ ಟೈಮಿಂಗ್ ಸರಿಯಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರು ಬೈತಾರೆ ಕೆಲಸ ಕೊಡೋರು. ಏನು ಬೇಡ ಬಿಡು, ಇಲ್ಲೇನೆ ಕೂಲಿನೇ ಹೋಗೋಣ ಬಿಡು, ಇಬ್ರು ಹೋಗೋಣ ಬಿಡು. ಹಂಗಾದ್ರೆ ನೀನು ನಾನು ಇಬ್ರು ಹೋಗೋಣ. ಕಾಂತ ಬೇಕಂದ್ರೆ ಎಲ್ಲಾದ್ರೂ ಟೌನಲ್ಲಿ ಏನಾದ್ರೂ ಕೆಲಸ ಹುಡುಕಂತ ಹೇಳೋಣ ಅವನಿಗೆ, ಕೂಲಿ ಕೆಲ್ಸಕ್ಕೆ ಬರಕ್ ಇಷ್ಟ ಇಲ್ಲ ಅಂದ್ರೆ. ಸರಿ ಕಣಮ್ಮ, ಹಂಗೆ ಮಾಡೋಣ ಹೇಳು, ಇಬ್ರು ಹೋಗೋಣ ಬಿಡು. ನೀನು ಒಬ್ಬಳನ್ನ ಕಳ್ಸಕ್ಕೆ ನನಗೂ ಬೇಜಾರಾಗುತ್ತೆ. ಮನೆಯಲ್ಲಿದ್ದು ನನಗೂ ಬೇಜಾರು. ಇಬ್ರು ಹೋದ್ರೆ ಹೆಂಗೋ ಅತ್ಲಾಗೆ ಒಂದ್ ಸ್ವಲ್ಪ ದುಡ್ಡಾದ್ರೂ ಆಗುತ್ತೆ, ಮನೆ ನಡೆಸಕ್ಕೆ ಏನಾದ್ರೂ ಸಾಮಾನು ತರ್ಬೋದು. ನಿಮ್ಮ ಅಪ್ಪನೂ ಆಗ್ಲಾಗ್ಲ ಕೇಳಕ್ಕಾಗಲ್ಲ, ಅದೊಂದು ತರಕ್ಕೆ ಇದೊಂದು ತರಕ್ಕೆ ಅಂತೇಳಿ. ದಿನಾನ ಹಾಲು ಟೀ ಪುಡಿ ಬೆಲ್ಲ ಸಕ್ಕರೆ ಬೆಳಕಾಳು ಎಲ್ಲದಕ್ಕೂ ನಿಮ್ಮ ಅಪ್ಪನೇ ಕೇಳಕ್ಕಾಗಲ್ಲ. ಅದು ಅಲ್ಲದೆ ಈಗ ಬೇರೆ ನಿಮ್ಮ ದೊಡ್ಡಮ್ಮ ಬೇರೆ, ನಿಮ್ಮ ಅಪ್ಪ ಏನಾದ್ರೂ ಈ ಕಡೆ ಮನೆ ಕಡೆಗೆ ಬಂದ್ರೆ ಜಗಳ ಮಾಡ್ತಾರಂತೆ. ಅದಕ್ಕೆ ನಾವು ನಿಮ್ಮ ಅಪ್ಪನ ಆಗ್ಲಾಗ್ಲ ಬಂದು ಅದನ್ನ ಕೊಡ್ಸಿ ಇದನ್ನ ಕೊಡ್ಸಿ ಅಂತೇಳಿ ಕೇಳಕ್ಕಾಗಲ್ಲ. ಯಾವಾಗ್ಲೂ ಅವರು ಬಿಡುವಾದಾಗ ಒಂದ್ ಸ್ವಲ್ಪನ ಬಂದು ಏನಾದ್ರು ದುಡ್ಡು ಕೊಟ್ಟು ಹೋಗ್ತಾರೆ. ಅವರು ಎಷ್ಟು ಕೊಡ್ತಾರೋ ಅಷ್ಟೇ ಸಾಕು ಬಿಡು. ನಾವು ಅವ್ರನ್ನ ಜಾಸ್ತಿ ಬಲವಂತ ಮಾಡೋದು ಬೇಡ. ಹೆಂಗೋ ನಿಮ್ಮ ಅಣ್ಣ ಎತ್ಲಾಗೆ ನಮ್ಮನ್ನ ಕ್ಷಮಿಸ್ಬಿಟ್ಟು ಸುಮ್ಮನೆ ಹೋದ, ಏನು ಬೈದಂಗೆ. ಸದ್ಯ ನಿಮ್ಮ ದೊಡ್ಡಮ್ಮ ಒಬ್ಳು ನಮ್ಮನ್ನು ಕ್ಷಮಿಸ್ಬಿಟ್ಟು ಒಪ್ಕೊಂಡ್ರೆ ಸಾಕು, ನಾವು ಅವ್ರ ಮನೆಗೆ ಸೇರಿದವ್ರೆ ಅಂತಾನೆ ಬಂದ ನೋಡೋಣ ಇರು. ಅವನೇನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೋ ಅಥವಾ ಇಲ್ವೋ ಏನ್ ಮಾಡ್ತಾನೋ. ಏನಮ್ಮ ಇಬ್ರು ಹಂಗ್ ಮಾತಾಡ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ಬೇಕು? ಏನು ಇಲ್ಲ ಕಣ, ನಾನು ನಿಮ್ಮ ಅಕ್ಕಯ್ಯನೂ ಕೂಲಿ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀವಿ. ನೀನು ಯಾವ್ದಾದ್ರು ಕೆಲಸ ಹುಡ್ಕೊಂಡು ಹೋಗೋಕಂತ. ಸುಮ್ಮನೆ ಇನ್ನೇನ್ ಮಾಡೋದು ಹೇಳೋ, ಮನೆಯಾಗ ಇದ್ದು ನಿಮ್ಗೂ ಬೇಜಾರಾಗುತ್ತೆ. ಕೆಲ್ಸಕ್ಕೆ ಹೋದ್ರೆ ಒಂದ್ ಸ್ವಲ್ಪ ದುಡ್ಡಾದ್ರೂ ಆಗುತ್ತೆ, ನಮ್ಗೆ ಮನೆಗೆ ಉಪಯೋಗಕ್ಕಾದ್ರೂ ಬರುತ್ತೆ. ಅದು ಇದು ತರಕ್ಕೆ ಎಲ್ಲದಕ್ಕೂ ನಿಮ್ಮ ಅಪ್ಪನ ಕೇಳಕ್ಕಾಗಲ್ಲ. ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಅಕ್ಕಯ್ಯ ಹೋಗ್ತಾಳ? ಓದ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಅವಮಾನ ಆಗಲ್ವೇನಮ್ಮ? ನಾನು ಅದನ್ನೇ ಹೇಳಿನಪ್ಪ, ಏನಾದ್ರೂ ಬರೆಯೋ ಕೆಲ್ಸಕ್ಕೆ ಹೋಗು ಟೌನ್ನಾಗೆ ಆತನ ಕೇಳ್ಕೊಂಡು ಅಂತಾನ. ಈ ಬಸ್ಸು ಟೈಮಿಗೆ ಸರಿಯಾಗಿರಲ್ಲ, ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಅಂತ ಹೇಳ್ತಾಳೆ ನಿಮ್ಮ ಅಕ್ಕಯ್ಯ. ಈ ಹಳ್ಳಿಗೆ ಯಾವ ಕೆಲಸನೂ ಸಿಗಲ್ಲ. ಅದಕ್ಕೆ ಇನ್ನೇನ್ ಮಾಡೋದು, ಕೂಲಿ ಕೆಲಸ ಬಿಟ್ರೆ ಬೇರೆ ಏನೂ ಮಾಡಕ್ಕಾಗಲ್ಲ ಇಲ್ಲಿ. ಕೂಲಿ ಕೆಲ್ಸಕ್ಕೆ ಹೋದ್ರೆ ತಪ್ಪೇನು ಕಾಂತ? ನಾನೇನೇನು ಡಿಗ್ರಿ ಪಗ್ರಿ ಏನು ಓದಿಲ್ಲ, ಬರೀ ಸೆಕೆಂಡ್ PUC ಅಷ್ಟೇ ನಂದು ಆಗಿರೋದು. ಎಂತೆಂಥವ್ರೆಲ್ಲ ಎಂತೆಂಥ ಯಾವ್ಯಾವ ಕೆಲಸನೂ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಾವು ಕೂಲಿ ಕೆಲ್ಸಕ್ಕೆ ಹೋಗೋದ್ರಾಗೆ ತಪ್ಪೇನಾಯ್ತು ಬಿಡೋ, ಏನೂ ಆಗಲ್ಲ. ಟೌನ್ಗೆ ಹೋಗಕ್ಕೆ ಬಸ್ ಎಲ್ಲ ಟೈಮಿಂಗ್ ಸರಿಯಾಗಿ ಇದ್ದಿದ್ರೆ ನಾನು ಏನಾದ್ರೂ ಬರೆಯೋಕೆ ಏನಾದ್ರೂ ಎಲ್ಲ ಯಾವ್ದಾದ್ರು ಅಂಗಡಿಗೋ ಏನಕ್ಕಾದ್ರೂ ಹೋಗ್ತಿದ್ದೆ. ಆದ್ರೆ ಏನ್ ಮಾಡೋದು, ಟೈಮಿಂಗ್ ಸರಿಯಾಗಿ ಬಸ್ ಇಲ್ವಲ್ಲ. ಅದಕ್ಕೋಸ್ಕರನೇ ಕೂತ್ಕೊಂಡು ನಮಗೂ ಬೇಜಾರು. ಕೆಲ್ಸಕ್ಕೆ ಹೋದ್ರೆ ಒಂದಿಷ್ಟು ದುಡ್ಡಾದ್ರೂ ಬರುತ್ತೆ ಅಂತಾನೆ ಅಷ್ಟೇನೆ. ನೀನು ಏನಾದ್ರೂ ಕೆಲಸ ಹುಡ್ಕೊಂಡು ಹೋಗು. ನೀನು ಹುಡುಗ ಅಲ್ವಾ, ಒಂದ್ ಸ್ವಲ್ಪ ತಡ ಆದ್ರೂ ಬರ್ಬೋದು. ಆದ್ರೆ ಹುಡುಗಿರ್ಗೆ ಹಂಗಾಗಲ್ಲ. ಅಕ್ಕ ಬಟ್ಟೆ ಹೊಲಿಯಕ್ಕ ಸುಮ್ಮನೆ ಬಟ್ಟೆ ಮನೆಯಾಗ ಕೂತ್ಕೊಂಡು ಬಟ್ಟೆ ಹೊಲಿ, ಜಾಕೆಟ್ ಹೊಲಿಯೋದು, ಆಮೇಲೆ ಸೀರೆ ಎಲ್ಲ ಇಟ್ಕೊಡೋದು, ಲಂಗ ಹೊಲಿಯೋದು, ಆ ಥರದ್ದೆಲ್ಲ ಮಾಡ್ಬೋದಲ್ಲ? ಅದನ್ನೆಲ್ಲ ಮಾಡಕ್ಕೆ ಬಟ್ಟೆ ಹೊಲಿಯೋದು ಕಲ್ತಿರ್ಬೇಕಲ್ಲ. ಕಲ್ತಿಲ್ವಲ್ಲ, ನನಗೇನು ಗೊತ್ತಿಲ್ಲ. ಬಟ್ಟೆ ಹೊಲಿಯೋದೆಲ್ಲ ಬರಲ್ವಲ್ಲ. ಕಲಿದಲ್ಲೇನೆ ಬಟ್ಟೆ ಹೊಲಿಯಕ್ಕಾಗುತ್ತಾವ ನಾನು ಹೊಲಿತೀನಿ ಅಂತ ಹೇಳಿ? ಅದೆಲ್ಲ ಆಗಲ್ಲ, ಸುಮ್ಮನೆ ಇರು. ಏನೋ ಹೋಗ್ಲಿ ಬಿಡ್ರಿ. ನಿಮ್ಮ ಅಪ್ಪ ಏನಾದ್ರೂ ಬಂದ್ರೆ ಕೇಳ್ಕೊಂಡು ಹೋಗಿವ್ರಂತೆ. ನೀವೇನ್ ಕೆಲ್ಸಕ್ಕೆ ಹೋಗ್ತಿರೋ ಆ ಕೆಲ್ಸಕ್ಕೇನೆ. ನೋಡೋಣ ಇರು, ನಿಮ್ಮ ಅಪ್ಪಗೆ ಏನಾದ್ರೂ ಹೇಳೋಣ, ಏನಾನ ಒಂದ್ ಕೆಲಸ ಕೊಡಿಸ್ತಾರೇನೋ ನೋಡೋಣ. ಆಗೋ ಅವರೇ ಬಂದ್ರು ನೋಡು. ರೀ ಬರ್ರಿ ಇಲ್ಲಿ. ಏನಪ್ಪ ನೀನು? ಅಲ್ಲ ಈ ಊರಿಗೆ ಬಂದ್ರು ನೀನು ದಿನ ನಮ್ಮ ಮನೆಗೆ ಬರೋದೇ ಇಲ್ವಲ್ಲ, ಯಾಕಪ್ಪ? ದಿನ ಎದ್ದಾಗ ಬೈನಾಗನಾದ್ರೂ ಬರ್ಬೋದಲ್ವಾ? ಇದೇ ಊರಲ್ಲಿದ್ದೀವಿ, ಅಲ್ಲಂತೂ ದೂರ ಇದ್ವಿ, ಅದಕ್ಕೆ ಬರ್ತಾ ಇರ್ಲಿಲ್ಲ. ಇಲ್ಲಾದ್ರೂ ದಿನ ಬರ್ಬೇಕು ತಾನೆ, ಬರೋದೇ ಇಲ್ಲಪ್ಪ. ಯಾವಾಗ್ಲೋ ಒಂದ್ ದಿವಸ ಬರ್ತೀರಾ. ಸುಮ್ನೆ ಇರ್ತೀಯಾ? ಹೆಂಗೋ ಬರ್ತಾ ಇದಾರಲ್ಲ ಅವರು, ಅದಕ್ಕೆ ಸಂತೋಷ ಪಡು. ಹಂಗೆಲ್ಲ ಮಾತಾಡಬಾರ್ದು, ಸುಮ್ನೆ ಇರು.
ಅಲ್ಲಿ ನಿಮ್ಮ ದೊಡ್ಡಮ್ಮ ಬೈತಾರೆ. ದಿನ ಏನಾದರೂ ನಿಮ್ಮಪ್ಪ ಈ ಮನೆಗೆ ಬಂದ್ರೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿಮ್ಮಪ್ಪ ಹೇಳಿಲ್ವಾ? ನೇತ್ರಾನು ಮತ್ತೆ ಆ ಜಯಮ್ಮನೂ ಹೇಳೋಗಿದ್ದಾರಂತೆ ಯಾವಾಗಲೂ ಅವ್ರ ಮನೆಗೆ ಹೋಗಂಗಿಲ್ಲ ಅಂತಾನ. ಏನೋ ನಿಮ್ಮಪ್ಪ ಯಾವಾಗ ಇವಾಗ ಬಿಡುವಾದಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರಲ್ಲ, ಸಾಕು ಬಿಡು ನಮಗೆ ಅಷ್ಟೇನೆ. ಹೌದು ಕಣಪ್ಪ ಕಾಂತ, ನಿಮ್ಮ ದೊಡ್ಡಮ್ಮ ಬೈತಾಳೆ. ನಾನೇನಾದರೂ ಇಲ್ಲಿಗೆ ಬರ್ತೀನಿ ಪದೇ ಪದೇನೆ ಅಂತಂದರೆ ಸಿಟ್ಟು ಮಾಡ್ಕೊಂತಾಳೆ. ಅದಕ್ಕೆ ಅವಳ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು? ನಾನು ಮಾಡಿರೋದು ತಪ್ಪೇನೆ. ಈಗಲೇ ನಿಮ್ಮನ್ನು ಈ ಊರಿಗೆ ಕರ್ಕೊಂಬಂದು ತಪ್ಪು ಮಾಡಿದ್ದೀನಿ. ಈಗ ಬೇಜಾರು ಮಾಡ್ಕೊಂಡಿದ್ದಾಳೆ ನಿಮ್ಮ ದೊಡ್ಡಮ್ಮ. ಸ್ವಲ್ಪ ನಿಮ್ಮ ದೊಡ್ಡಮ್ಮನ ಮನಸ್ಸು ಸ್ವಲ್ಪ ಸಮಾಧಾನ ಆಗೋವರೆಗೂ ನೀವೇನೂ ಕೇಳಕ್ಕೆ ಹೋಗ್ಬಾರ್ದು. ಹಂಗೆ ಆಯ್ತು ಬಿಡಪ್ಪ, ನಾನು ಹೇಳ್ತೀನಿ ಅವ್ನ ಕಾಂತಗೆ. ಅವನಿಗೆ ಗೊತ್ತಾಗಲ್ಲ ಇನ್ನೂ ಅಷ್ಟು, ಅದಕ್ಕೆ ಹಂಗೆ ಹೇಳ್ತಾನೆ ಅಷ್ಟೇನೆ. ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ. ಹೆಂಗೋ ನಾವು ಈ ಊರಲ್ಲೇ ಇದ್ದೀವಲ್ಲ ಅಷ್ಟೇ ಸಂತೋಷ. ಯಾವಾಗ ಬೇಕಾದ್ರೂ ನೀವು ಬರ್ಬೋದು, ನಾವು ಯಾವಾಗ ಬೇಕಾದ್ರೂ ನಿಮ್ಮನ್ನು ಮಾತಾಡ್ಸ್ಬೋದಲ್ಲ, ಅಷ್ಟೇ ಸಾಕು ನಮಗೆ. ರೀ, ಇವರು ಕಮಲಾ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ನನಗೂ ಕೆಲ್ಸಕ್ಕೆ ಹೋಗೋದೇ ಸರಿ ಅಂತ ಅನ್ಸುತ್ತೆ. ನಾನು ಕಮಲಾನು ಎಲ್ಲ ಇಲ್ಲೇನೆ ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀವಿ. ಕಾಂತಿಗೆ ಎಲ್ಲಾದ್ರೂ ಕೆಲಸ ನೋಡ್ಕೊ ಅಂತ ಹೇಳಿದ್ದೀವಿ. ಹೋಗೋದೋ ಬೇಡವೋ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಏನಾದರೂ ಕೆಲಸ ಕೊಡಿಸ್ರಿ ಅವನಿಗೆ, ಕಾಂತಿಗೆ. ಕೆಲ್ಸಕ್ಕೆ ಹೋಗ್ತೀರಾ ನೀವು? ಕೆಲ್ಸಕ್ಕೆ ಏನಕ್ಕೆ ಹೋಗ್ತೀರಾ? ಸುಮ್ಮನೆ ಮನೆಗೆ ಇರ್ಬೋದಲ್ಲ. ಅಯ್ಯೋ, ಮನೆಗಿದ್ದೇನು ಮಾಡೋದು ಹೇಳ್ರಿ? ನಾವೇನೇನು ಹೊಲ ಐತೋ ಗದ್ದೆ ಐತೋ ಕೆಲಸ ಮಾಡಕ್ಕೆ? ಅದಕ್ಕೆ ನಾನು ಕಮಲಾನು ಇಲ್ಲೇ ಯಾರಿಗಾದ್ರೂ ಕೂಲಿ ಹೋಗೋಣ ಅಂತಾನ. ಮಸ್ತಾಗಿ ಕೂಲಿ ಹೋಗ್ತಾರಲ್ಲ ಇಲ್ಲಿ ಅವ್ರಿಗೂ ಇವ್ರಿಗೂ, ನಾವು ಹೋಗೋಣ ಅಂತಾನ ಅವ್ರನ್ನ ಯಾರನ್ನಾದ್ರೂ ಕೇಳ್ಕೊಂಡು. ಅದಕ್ಕೆ ನೀವೇನಂತೀರಾ? ಅಲ್ಲ, ಸಾಹುಕಾರನು ಈ ಊರಿಗೆ ದೊಡ್ಡ ಸಾಹುಕಾರ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಕೂಲಿ ಕಳಿಸ್ತಾ ಇದ್ದೇನೆ ಸಾಹುಕಾರ ಅಂತಂದರೆ ಎಷ್ಟು ಜನ ಎಷ್ಟು ಥರ ಮಾತಾಡಲ್ಲ ಹೇಳು. ನಮ್ಮ ಹೊಲದಾಗೆ ಎಷ್ಟೊಂದು ಜನ ಕೂಲಿ ಕೆಲ್ಸಕ್ಕೆ ಬರ್ತಾರೆ ದಿನಾನ ನಮ್ಮೂರವರು. ಅಂಥದ್ರಲ್ಲಿ ನೀವು ಇನ್ನೊಬ್ರು ಹೊಲದಕ್ಕೆ ಕೂಲಿ ಕೆಲ್ಸಕ್ಕೆ ಹೋದರೆ ನನಗೆ ಮರ್ಯಾದೆ ಇರುತ್ತೆ ಈ ಊರಾಗೆ? ಯಾಕೆ ದೇವಿ ಹಿಂಗೆಲ್ಲ ಯೋಚನೆ ಮಾಡಬೇಡ್ರಿ, ಯಾಕೆ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ. ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ನಾನೇ ತಂದು ಕೊಡ್ತೀನಿ. ಅಯ್ಯೋ ರೀ, ನೀವು ತಾನೇ ಹೇಳಿದ್ದು ಅಕ್ಕಯ್ಯ ಎಲ್ಲದಕ್ಕೂ ಲೆಕ್ಕ ಕೇಳ್ತಾಳೆ. ಬಡ್ಡಿ ದುಡ್ಡಾಗಲಿ ಅಥವಾ ಯಾವುದಾದ್ರೂ ಬೆಳೆದು ದುಡ್ಡು ಬಂದಿದ್ದಾಗಲಿ, ಏನೇ ದುಡ್ಡಿನ ವ್ಯವಹಾರ ಆದ್ರೂ ಪ್ರತಿಯೊಂದಕ್ಕೂ 1 ರೂಪಾಯಿಗೂ ಲೆಕ್ಕ ಕೇಳ್ತಾಳೆ. ಇವಾಗ ದುಡ್ಡು ಹಂಗೆಲ್ಲ ಕೇಳದೆ ಇರಕ್ಕೆ ಕೊಡೋಕ್ಕಾಗಲ್ಲ ನಿಮಗೆ. ಬೇಜಾರು ಮಾಡ್ಕೋಬೇಡ ಅಂತ ಮೊನ್ನೆ ತಾನೇ ಹೇಳೋಗಿದ್ರಲ್ಲ, ಅದಕ್ಕೇನೆ ನಿಮ್ಗೆ ಯಾಕೆ ಬೇಜಾರು ಮಾಡೋದು? ನೀವು ಮತ್ತೆ ಅಕ್ಕಯ್ಯನು ಯಾಕೆ ಸುಮ್ಮನೆ ಜಗಳ ಮಾಡೋದು ನಮ್ಮಿಂದನ ಅಂತ ಹೇಳಿ ನಾವೇನೇ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇದ್ರಲ್ಲಿ ಅವಮಾನ ಏನು ಬರುತ್ತೆ ಬಿಡ್ರಿ. ಅವಮಾನ ಆಗಲ್ವೇನೆ? ನಿಮಗೇನೋ ಅವಮಾನ ಆಗಲ್ಲ, ಆದರೆ ನನಗೆ ಎಷ್ಟು ಅವಮಾನ ಗೊತ್ತಾ? ನಮ್ಮ ಹೊಲ್ದಾಗೇನೆ ಎಷ್ಟೊಂದು ಜನ ಕೂಲಿ ಕೆಲ್ಸಕ್ಕೆ ಬರ್ತಾರೆ. ಅಂಥದ್ರಾಗೆ ಸಾಹುಕಾರ ನೋಡು, ಹೆಂಡ್ತಿನ ಕಟ್ಕೊಂಡು ಮಕ್ಕಳನ್ನು ಹೆಂಡ್ತಿನೂ ಕೂಲಿ ಕೆಲ್ಸಕ್ಕೆ ಕಳಿಸ್ತಾ ಇದ್ದಾನಲ್ಲ ಅಂತೇಳಿ ಎಷ್ಟು ಜನ ಎಷ್ಟು ಥರ ಮಾತಾಡ್ತಾರೆ ಹೇಳು. ಹೆಂಗೋ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಮನೆಗೆ ಏನೇನು ಬೇಕೋ ಕಾಳು ಕಡಿ ಎಲ್ಲ ನಾನೇ ತಂದು ಕೊಡ್ತೀನಿ. ನೀವೇನು ಕೂಲಿ ಹೋಗೋದು ಬೇಡ. ಕಮಲಾ, ನೀನು ಕೂಲಿ ಹೋಗ್ಬೇಡ ಕಣಮ್ಮ. ನಿನಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀನಿ. ಅಲ್ಲಿವರೆಗೂ ಮನೆಯಾಗೆ ಏನಾದ್ರೂ ಮಾಡಿಕೊಂಡು ಸುಮ್ಮನೆ ಇಲ್ಲೇ ಇರಿ. ಬೇಕಂದರೆ ಕಾಂತ ಎಲ್ಲಾದರೂ ಹೋಗಂಗಿದ್ರೆ ಹೋಗಲಿ, ನಾನೇ ಯಾರನ್ನಾದ್ರೂ ಕೇಳಿ ವಿಚಾರಿಸಿ ಹೇಳ್ತೀನಿ ಟೌನ್ನಾಗ ಏನಾದರೂ ಕೆಲಸ ಇದ್ರಿ. ಅಯ್ಯೋ ಅಪ್ಪ, ಇಷ್ಟು ಬೇಗ ನನಗೆ ಮದುವೆ ಯಾಕೆ ಹೇಳ್ರಿ? ಈ ಊರಿಗೆ ಬಂದು ಇನ್ನೂ 1 ತಿಂಗಳೂ ಆಗಿಲ್ಲ. ನಮ್ಮ ಮದುವೆ ವಿಚಾರ ಬಿಡ್ರಿ. ಮೊದಲು ದೊಡ್ಡಮ್ಮ, ಅಣ್ಣಯ್ಯ, ನೇತ್ರ ಎಲ್ಲರೂ ನಮ್ಮನ್ನು ಕ್ಷಮಿಸ್ಬೇಕು. ಅಲ್ಲಿವರೆಗೂ ನನಗೆ ಮದುವೆ ಗಿದ್ವೆ ಏನು ಬೇಡ. 2 ಕುಟುಂಬಗಳು ಒಂದಾದ್ಮೇಲೆ ಆಮೇಲೆ ನನಗೆ ಮದುವೆ ಮಾಡೋರಂತೆ. ಅಲ್ಲಿ ತನಕ ಮದುವೆ ಗಿದ್ವೆ ಏನು ಬೇಡ. ಎಲ್ಲರೂ ಖುಷಿಯಾಗಿದ್ದು ಮದುವೆ ಮಾಡಿದ್ರೇನೆ ಚೆನ್ನಾಗಿರೋದು. ಅಯ್ಯೋ ಕಮಲಾ, ಅದೆಲ್ಲನ ಕನಸು ಅಷ್ಟೇನೆ. ನಿಮ್ಮ ದೊಡ್ಡಮ್ಮ ಆಮೇಲೆ ನಿಮ್ಮ ಅಕ್ಕಯ್ಯ ನಿಮ್ಮನ್ನ ಕ್ಷಮಿಸ್ತಾರೆ ಅಂತನ ನೀನು ಕನಸಲ್ಲೂ ಯೋಚನೆ ಮಾಡಬೇಡ ಕಣಮ್ಮ. ನಿಮ್ಮ ದೊಡ್ಡಮ್ಮ ನನ್ನೇ ಕ್ಷಮಿಸಲ್ಲ, ಅನುಮಾನದಿಂದ ನೋಡ್ತಾಳೆ ಅವತ್ತಿಂದ ನೀವು ಬಂದಾಗಿಂದನ. ಅಂಥದ್ರಲ್ಲಿ ನಿಮ್ಮನ್ನ ಕ್ಷಮಿಸ್ಬಿಟ್ಟು 2 ಕುಟುಂಬಗಳು ಒಂದಾಗ್ತವೆ ಅಂತೇಳಿ ಏನು ಕನಸು ಕಾಣ್ತಾ ಇದೆಯಾ? ಸಾಧ್ಯನೇ ಇಲ್ಲ ಬಿಡು. ನೀನು ಸುಮ್ಮನೆ ಅಂತ ಆಸೆ ಎಲ್ಲ ಇಕ್ಕಮ್ಮಕ್ಕೆ ಹೋಗ್ಬೇಡ. ಮದುವೆ ಮಾಡ್ಕೊಂಡು ಗಂಡನ ಜೊತೆಗೆ ಸುಖವಾಗಿ ಸಂಸಾರ ಮಾಡೋದು ನೋಡು. ಯಾಕಪ್ಪ ಸಾಧ್ಯ ಇಲ್ಲ? ಎಲ್ಲ ಸಾಧ್ಯನೇ. ಈ ಪ್ರಪಂಚದಾಗೆ ಬಗೆಹರಿದೇ ಇರೋ ಸಮಸ್ಯೆ ಯಾವುದೂ ಇಲ್ಲ. ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕಾಲ ಹಿಂಗೆ ಇರಲ್ಲ. ಎಂಥವ್ರನ್ನಾದ್ರೂ ಬದಲಾವಣೆ ಮಾಡುತ್ತೆ ಕಾಲ. ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡಮ್ಮ, ನೇತ್ರ ಎಲ್ರೂ ನಮ್ಮನ್ನು ಒಪ್ಕೊಂತಾರೆ. ನಮ್ಮನ್ನು ಅವ್ರ ಕುಟುಂಬದಲ್ಲಿ ಸೇರಿಸ್ಕೊಂತಾರೆ. ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರಿ. ಆ ಕನಸನ್ನ ನಾವು ನೆನಸು ಮಾಡ್ತೀವಿ. ಏನೋ ಅಮ್ಮ, ನಿನಗಿರೋವಷ್ಟು ನಂಬಿಕೆ ನನಗಂತೂ ಇಲ್ಲ. ಯಾಕೆಂದರೆ ನಿಮ್ಮ ದೊಡ್ಡಮ್ಮನು, ನಿಮ್ಮ ಅಕ್ಕಯ್ಯ ನೇತ್ರ, ಆಮೇಲೆ ನನ್ನ ತಂಗಿ ಜಯಮ್ಮ ಎಲ್ಲರೂ ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ಯಪ್ಪ, ಅಣ್ಣ ಇನ್ನು ಹಂಗೆ ಅಂತ ಆಡ್ತಿದ್ದ ತಾನೆ. ನಮ್ಮನ್ನು ನೋಡಿದ್ರೆ ಸಾಕು ಜಗಳಕ್ಕೆ ಬತ್ತಿದ್ದ, ಬೈತಿದ್ದ. ಈಗ ನೋಡು, ಸುಮ್ಮನೆ ಅದೇ ಹೋದ. ನಾವು ಹೇಳಿದಕ್ಕೆ ಏನೋ ನಾವು ಈ ಕುಟುಂಬದಲ್ಲಿ ಒಬ್ರು ಅಂತ ಹೇಳಿ ಕೇಳ್ಕೊಂಡಿದ್ಕೆ ಸುಮ್ಮನಾದ. ಅದೇ ಥರ ದೊಡ್ಡಮ್ಮನ ಮನ್ಸೂನು ಬದಲಾವಣೆ ಆಗೇ ಆಗುತ್ತೆ ಒಂದಲ್ಲ ಒಂದು ದಿವಸ. ನೀವೇನು ಯೋಚನೆ ಮಾಡಬೇಡ್ರಿ, ಆರಾಮಾಗಿರ್ರಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾವು ಕೆಲ್ಸಕ್ಕೆ ಹೋಗ್ತೀವಿ. ಏನೋ ಅಮ್ಮ, ನೀನು ಹೇಳ್ತೀಯ, ಆದರೆ ಹೇಳ್ದಂಗೆ ನಡಿಬೇಕಲ್ಲ. ಎಲ್ಲನ ನಡೆದ್ರೆ ಏನೋ ಪರವಾಗಿಲ್ಲ, ಆದರೆ ಇನ್ನೇನಾದರೂ ಎಡವಟ್ಟಾದರೆ ಅದೇ ಕಷ್ಟ ನನಗೆ. ಹೀಗಾಗಿರೋ ಎಡವಟ್ಟುಗಳೇ ಸಾಕು ಅನಿಸುತ್ತೆ.
ಹಂಗೆಲ್ಲ ಏನೂ ಆಗಲ್ಲ ಬಿಡ್ರಿ. ಕೂತ್ಕೊಳ್ಳಿ, ಕಾಪಿನಾದ್ರೂ ಕಾಸ್ಕೊಬತ್ತೀನಿ, ಕುಡ್ದು ಹೋಗಿವ್ರಂತೆ. ಎಲ್ಲಿಗೆ ಹೋಗ್ತೀರಾ? ಎಲ್ಗೂ ಇಲ್ಲ, ಇಲ್ಲೇ ಹೊಲ್ದಕ್ಕೆ ಹೋಗ್ಬೇಕು. ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಬೇಗ ಹೋಗ್ಬೇಕು, ಜಲ್ದಿ ಕಾಸ್ಕೊಂಬ ಹೋಗು. ಸರಿ ಆಯ್ತು, ಕೂಕೊಂಡಿರಿ, ಕಾಸ್ಕೊಬತ್ತೀನಿ ಈಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.